ಯಾವ ವಾರ್ಡ್ ಬರ್ತೀರ? ಬೋರ್ಡ್ ಇಲ್ವಾ ಇಲ್ಲೂ? ಆಯ್ತಾ? ಅವ್ರು ಇದ್ರು ಗೊತ್ತಾಗೋದಿಲ್ಲ. ಫೋಟೋ ವಿಡಿಯೋ ಎಲ್ಲ ತರಬೇಕಲ್ಲ ಓಕೆ. ಒಲೆ ಒಲೆ ಹೋಗಿ ಹೋಗಿ ಹೋಗಿ. ಹೆಸರು ಬೀದಿ 1ನೇ ಕ್ರಾಸ್, ಇದು ವಾರ್ಡ್ ನಂಬರ್ 28. ಈ ಸಮಸ್ಯೆ 6 ವರ್ಷದಿಂದ ನಡೀತಿದೆ. ತುಂಬಾನೇ ಕಷ್ಟ ಆಗಿದೆ ಜನಕ್ಕೆಲ್ಲ. ದಯವಿಟ್ಟು ಇದನ್ನ ಸರಿಪಡಿಸ್ಕೊಡ್ಬೇಕು. ವಾಸ ಮಾಡಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ವಾಸನೆ ಕುಡಿದು ಸಖತ್ತು ತುಂಬಾನೇ ಇದಾಗಿದೆ. ಚೇಂಬರ್ದೇ ಪ್ರಾಬ್ಲಮ್, ಶಾದಿ ಮನೆದೇ ಪ್ರಾಬ್ಲಮ್. ಇದು ಬ್ಲಾಕ್ ಆಗಿದೆ. ದಿನನಿತ್ಯ ನಾನು ಓಡಾಡಕ್ಕಾಗಲ್ಲ, ಜನಗಳಲ್ಲಿ ನಿಂತ್ಕೊಳಕ್ಕೂ ಆಗಲ್ಲ. ತುಂಬಾನೇ ಸ್ಮೆಲ್ ಇದೆ. ಮಾಡಿದ್ದಾರೆ ಬರ್ತಾರೆ, ನೋಡ್ತಾರೆ, ನೋಡ್ಕೊಂಡು ಹೋಗ್ತಾರೆ ಹೊರತು ಅದಕ್ಕೆ ಏನು ಪರಿಹಾರನೇ ಇಲ್ಲ. ಇದಕ್ಕೆ ಇದು 6 ವರ್ಷದಿಂದಲೂ ಹಿಂಗೆ ಇದೆ. ಸದಸ್ಯರಿಗೆ ಹೇಳ್ತಾರೆ, ಸದಸ್ಯರು ನೋಡ್ತಾರೆ, ವಾರ್ಡ್ ಬಂದು ನೋಡ್ಕೊಂಡು ಹೋಗ್ತಾರೆ. ಏನು ಕ್ಲೀನ್ ಮಾಡಲ್ಲ, ನೋಡ್ತಾರೆ ಹೋಗ್ತಾರೆ ಅಷ್ಟೇನೆ. ಹೇಳಕ್ ಹೋದ್ರೆ ಏನೋ ಮಾತಾಡೋದಿಲ್ಲ ಅವರು. ದಯವಿಟ್ಟು ಇದಕ್ಕೊಂದು ಪರಿಹಾರ ಮಾಡ್ಕೊ. ಎಲ್ಲ ತುಂಬಾನೇ ಕಷ್ಟ ಆಗಿದೆ. ಗೀತಾ ಲೈನು ಅದನ್ನ ಹಾಕಿಸ್ಕೊಡ್ತೀವಿ ಅಂದ್ರು. 3 ತಿಂಗಳೆಲ್ಲ 3 ವರ್ಷ ಆಯ್ತು, ಇನ್ನೂ ಬಂದಿಲ್ಲ ಯಾರು. ಹಾಕು ಇಲ್ಲ, ಬಂದು ಇಲ್ಲ. ಮನೆ ಒಳಗಡೆ ಬಾಕ್ಲು ಹಾಕೊಂಡು ಇರಕ್ಕಾಗಲ್ಲ. ಗಾಳಿ ಇಲ್ಲ, ಬೆಳಕಿಲ್ಲ, ಏನಿಲ್ಲ. ಬಾಕ್ಲು ಹಾಕೊಂಡು ಹೆಂಗಿರೋದು ನಾವು? ಏನಂತಾರೆ ಸರಿ ಮಾಡಿಸ್ತೀವಿ ಅಂತ ಹೇಳಿದ್ರು. ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟು ಬಂದು ಅವರಿಗೆ ಅಷ್ಟೇ ಅವ್ರು ಹೇಳೋದು, ಇನ್ನೇನು ಹೇಳಲ್ಲ ಅವರು. ಇಲ್ಲ ಈಗ ಬರ್ತಾರೆ, ನಾವು ಕಂಪ್ಲೇಂಟ್ ಕೊಟ್ಟಾಗ ಹೋಗಿ ಅಲ್ಲಿ ಇದ್ರ ಹತ್ರ ಮುನ್ಸಿಪಾಲಿಟಿ ಅಲ್ಲ, ಇಲ್ಲಿ ಪಾರ್ಕ್ ಹತ್ರ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ. ಅವಾಗ ಬರ್ತಾರೆ, ನಾವು ಇಲ್ಲೇ ಗೋರ ಹಾಕ್ತೀವಿ ಅಂತಾರೆ. ಅದನ್ನ ಎತ್ತಾಕವ್ರು ಯಾರು? ನೆನ್ನೆಯಿಂದ 2 ಸಲ ಬಂದ್ರು. ಎತ್ತಾಕ್ತಿವಿ ಅಂತ ಹೇಳಿದ್ರು. ನಾವ್ ಎತ್ತಾಕ ಕೊಡ್ಲಿಲ್ಲ. ಎತ್ತಾಕ ಮಕ್ಳು ಮರಿ ಎಲ್ಲ ಓಡಾಡ್ತವೆ. ಅದನ್ನ ಗೋರಾಕವ್ರು ಯಾರು? ಈ ಲೈನ್ ಅಲ್ಲಿ. ಆಮೇಲೆ ಇದೊಂದು ಪ್ರಾಬ್ಲಮ್, ಈ ಲೈನ್ ಅಲ್ಲಿ ಯಾರ್ದು ಇಲ್ಲ. ಇಲ್ಲಿ ಕಲೆಕ್ಷನ್ ಇದ್ರೆ 1 ಮನೆ ಇರ್ಬೇಕಷ್ಟೇ. ಹಿಂದೆ ಇರೋದೆಲ್ಲ ನೆಕ್ಸ್ಟ್ ಬೀದಿಲಿ ಇರೋದು. ಈ ಕಲೆಕ್ಷನ್ ಎಲ್ಲ ಚೌಟ್ರಿ ಅವ್ರದ್ದು ಮಾತ್ರ ಇಲ್ಲಿ ಬರೋದು. ಸಾದಿಮಲ್ದು ಸರಿ ಮಾಡಿಸ್ಕೊಡ್ಬೇಕು ನಮಗೆ. ಮಾಡಿದ್ರೆ ಏನ್ ಮಾಡೋದು? ನಾವು ಹೋಗಿ ಅದೇ ಹಿಂಗ್ ಸೇರ್ಕೊಂಡಿದೀವಲ್ಲ, ನಾವೇನಾದ್ರೂ ಯಾರ ಹತ್ರ ಏನಾದ್ರೂ ಹೋಯ್ತಿವಿ ಅಷ್ಟೇ. ಇಲ್ಲ ಅಂದ್ರೆ DC ಹತ್ರ ಹೋಯ್ತಿವಿ ಅಷ್ಟೇ. ನಾವು ಹೋಗೋದು ಇದಕ್ಕೆ. ಇಲ್ಲ ಅಂದ್ರೆ ಮನುಷ್ಯ ಆದವ್ನು ಇರ್ತಾರ ಹೇಳಿ, ಈ ತರ ವಾಸನೆ ಕುಡ್ಕೊಂಡು ಇರಕ್ಕಾಗತ್ತಾ? ನಮ್ಗೆ ತಿನ್ನಕ್ಕಾಗಲ್ಲ, ಏನಿಲ್ಲ. ಒಳಗಡೆ ವಾಸನೆ ಸಖತ್ತು ಸ್ಮೆಲ್ಲು ಅಂದ್ರೆ ಸ್ಮೆಲ್, ವಾಮಿಟ್ ಬತ್ತೈತೆ. ಏನ್ ಮಾಡ್ತೀರಾ ನೋಡಿ. ಅವ್ರದ್ದು ನಮ್ಗೆ ಮುಗ್ದೋಯ್ತು ಅಂತಾರೆ ಕೌನ್ಸಿಲರ್ ಅಕ್ಬರ್ ಅವರು. ಕಾಮಾಕ್ಷಿ ಅಂತ.